ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಯೋನನನ್ನು ಕುರಿತು ಮೊದಲ ಭಾಗವನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಮೊದಲ ಭಾಗದಲ್ಲಿ ನಾವು ಹೇಳಿದ್ವಿ, ಯೋನ ಯಾವ ರೀತಿಯಾಗಿ ದೇವರು ಹೇಳೋದಕ್ಕೆ ವಿರುದ್ಧವಾಗಿ ಆತನ ಕಾರ್ಯ ಮಾಡುವಾಗ ಆತನ ಜೀವಿತದಲ್ಲಿ ಏನೆಲ್ಲ ಏರುಪೇರಾಯಿತು ಮತ್ತು ಯಾವ ರೀತಿಯಾಗಿ ಅವನ ಮುಖಾಂತರವಾಗಿ ಅವನ ಜೊತೆ ಇದ್ದವ್ರಿಗೂ ಸಹ ವಿಪತ್ತು ಸಂಭವಿಸಿತು ಅಂತೇಳಿ ನಾವು ಅದನ್ನು ವಿವರಿಸಿದ್ವು. ಅದಾದ ನಂತರ ನೋಡಬೇಕಾದ್ರೆ ಯೋನ ಯಾವ ರೀತಿಯಾಗಿ ಮೀನಿನ ಹೊಟ್ಟೆ ಒಳಗಡೆ ಸೇರಿಕೊಳ್ತಾನೆ, ಅಲ್ಲಿ ತನಕ ನಾವು ಹೇಳಿದ್ವಿ. ಎರಡನೇದಾಗಿ ನೋಡಬೇಕಾದ್ರೆ ಎರಡನೇ ಭಾಗವನ್ನು ನೋಡುವಾಗ ನಾವು ನೋಡ್ತೇವೆ, ಯೋನ ಮೀನಿನ ಒಳಗಡೆ ಇದ್ಕೊಂಡು ದೇವರಿಗೆ ಸ್ತೋತ್ರ ಗೀತೆಗಳನ್ನು ಆಡೋದನ್ನು ನೋಡ್ತೇವೆ. ಯೋನ ಮೀನಿನ ಒಳಗಡೆ ಇದ್ಕೊಂಡು ದೇವರಿಗೆ ಸ್ತೋತ್ರ ಗೀತೆಗಳನ್ನು ಆಡೋದನ್ನು ನೋಡ್ತೇವೆ. ಈ ಸ್ತೋತ್ರ ಎಂಬ ಪದ ಸ್ತುತಿಸು ಎಂಬ ಅರ್ಥವಿರುವ ಸ್ತುತಿಯಿಂದ ಬಂದಿದೆ. ಸ್ತೋತ್ರ ಎಂಬ ಪದ ಸ್ತುತಿಸು ಎಂಬ ಅರ್ಥವಿರುವ ಸ್ತುತಿಯಿಂದ ಬಂದಿದೆ. ಈ ಸ್ತೋತ್ರ ಪ್ರಾರ್ಥನೆ, ವಿವರಣೆ ಅಥವಾ ಸಂಭಾಷಣೆಯಾಗಿರಬಹುದು. ಮತ್ತು ಇದು ಯಾವಾಗಲೂ ಕಾವ್ಯಾತ್ಮಕ ರಚನೆಯೊಂದಿಗೆ ಇರುವಂಥದ್ದಾಗಿದೆ. ನಾವು ನೋಡ್ತೇವೆ ನೋಡ್ರಿ, ಯೋನನ ಪುಸ್ತಕ ಎರಡನೇ ಅಧ್ಯಾಯ ಮೇಲ್ಭಾಗದಲ್ಲೇ ಬರೆದೇವೆ, ವಿಪತ್ತಿನಿಂದ ರಕ್ಷಿತನಾದ ಪ್ರವಾದಿಯ ಸ್ತೋತ್ರ ಗೀತ ಅಂತ ಇದೆ ನೋಡ್ರಿ. ಸೊ ನಾವು ನೋಡ್ತೇವೆ ಯಾವ ರೀತಿಯಾಗಿ ಯೋನ ಮೀನಿನ ಹೊಟ್ಟೆ ಒಳಗಡೆ ಇದ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ಯಾವ ರೀತಿಯಾಗಿ ಸ್ತೋತ್ರ ಪದಗಳನ್ನು ಸಲ್ಲಿಸೋದನ್ನು ನೋಡ್ತೇವೆ ನೋಡ್ರಿ. ಮೊದಲನೇದಾಗಿ ಹೇಳುವಂಥ ಮಾತು, ಇಕ್ಕಟ್ಟಿನ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತ ನನಗೆ ಸದುತ್ತರವನ್ನು ದಯಪಾಲಿಸಿದನು ಅಂತೇಳಿ. ಸೊ ಈ ರೀತಿಯಾಗಿ ಅವನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಬರ್ತಾನೆ. ಆಮೇಲೆ ನಾವು ನೋಡ್ತೇವೆ, ಲಾಸ್ಟಿಗೆ ನೋಡಬೇಕಾದ್ರೆ ನೋಡ್ರಿ, ನಾವು ಒಂಬತ್ತನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ನೋಡ್ರಿ ಒಂದು ಏನು, ನಾನಾದರೂ ಸ್ತೋತ್ರ ಧ್ವನಿಯಿಂದ ನನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡು ಹರಕೆಯನ್ನು ಸಲ್ಲಿಸುವೆನು, ರಕ್ಷಣೆಯು ಯೆಹೋವನಲ್ಲಿ ಉಂಟಾಗುವುದು. ಅಂದರೆ ಸ್ತೋತ್ರವನ್ನು ಅರ್ಪಿಸೋದಕ್ಕೆ ಶುರು ಮಾಡ್ತಾನೆ. ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು. ಸೊ ಸ್ತೋತ್ರವನ್ನು ದೇವರಿಗೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನ ಒಣನೆಲದಲ್ಲಿ ಕಾರಿ ಬಿಟ್ಟಿತ್ತು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿಟ್ಟು ನೋಡ್ತೇವೆ. ಅದರ ಅರ್ಥ, ಸ್ತೋತ್ರವನ್ನು ಮಾಡುವಾಗ ಯಾವ ರೀತಿಯಾಗಿ ದೇವರು ಅದನ್ನು ಕೇಳಿ ಯಾವ ರೀತಿಯಾಗಿ ಕಾರ್ಯ ಮಾಡಿದ್ರು ಅಂತೇಳಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಸ್ತೋತ್ರ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಸ್ತೋತ್ರದಲ್ಲಿ ಖಂಡಿತವಾಗಿ ಜಯ ಇರುವಂಥದ್ದಾಗಿದೆ. ಅದಕ್ಕೆ ಯಾವಾಗಲೂ ನಾವು ಸ್ತೋತ್ರ ಮಾಡ್ತಲೇ ಇರಬೇಕು. ಸ್ತೋತ್ರಗಳನ್ನು ಮಾಡುವಾಗ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ಅದಕ್ಕೆ ಸದುತ್ತರವನ್ನು ಅನುಗ್ರಹಿಸುವಂಥವರಾಗಿದ್ದಾರೆ. ನೋಡ್ರಿ, ಯೋನ ಇದನ್ನು ದೇವ್ರು ಹೇಳಿದ್ದನ್ನು ಮಾಡಿಬಿಟ್ಟಿದ್ರೆ ಅವನಿಗೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಸೊ ಈ ಮೀನಿನ ಹೊಟ್ಟೆ ಒಳಗಡೆ ಮೀನು ಯಾವ ರೀತಿಯಾದಂಥ ವಾಸನೆಯಿಂದ ಕೂಡಿರುತ್ತೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಫಿಶ್ ಮಾರ್ಕೆಟ್ನಿಗೆ ಹೋಯ್ತು ಅಂತ ಹೇಳಿದ್ರೆ ಆ ಮೀನಿನ ವಾಸನೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗಂತೂ ಇಷ್ಟ ಆಗಲ್ಲ. ಯಾವ ರೀತಿಯಾಗಿ ವಾಸನೆ ಬರುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಮೀನಿನ ಹೊಟ್ಟೆ ಒಳಗಡೆ ಇನ್ನು ಯಾವ ರೀತಿಯಾಗಿರ್ಬೋದು, ಇನ್ನು ಎಷ್ಟು ಸ್ಮೆಲ್ ಇರ್ಬೋದು ನಮಗೆ ಗೊತ್ತಿಲ್ಲ. ಆದರೆ 3 ದಿನಗಳ ಕಾಲ ಆತನು ಎಲ್ಲಿದ್ದಂತೆ? ಮೀನಿನ ಹೊಟ್ಟೆ ಒಳಗಡೆ ಇದ್ದಂತೆ. 3 ದಿನಗಳ ಕಾಲ ಮೀನಿನ ಹೊಟ್ಟೆ ಒಳಗಡೆ ಆತನು ಇದ್ದಂತೆ, ಹಗಲಿರುಳು. ಸೊ ಹಾಗಾಗಿ
ಅವನು ಯಾವ ರೀತಿಯಾದಂಥ ಸನ್ನಿವೇಶಗಳಲ್ಲಿ ಅವನು ಇರ್ಬೋದು ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಅದೇ ದೇವ್ರ ಮಾತು ಕೇಳಿತಿದ್ದು ಅಂತ ಹೇಳಿದ್ರೆ ಈ ಸನ್ನಿವೇಶ ಅವನಿಗೆ ಬರ್ತಿರಲಿಲ್ಲ. ಆದರೆ ಈ ಸನ್ನಿವೇಶಗಳು ಯಾರು ಮಾಡಿದ್ದು? ಅವನಷ್ಟಕ್ಕೆ ಅವನೇ ಮಾಡ್ಕೊಂಡಿರೋಂಥದ್ದು, ಅವನಷ್ಟಕ್ಕೆ ಅವನೇ ಮಾಡ್ಕೊಂಡಿರುವಂಥದ್ದು. ದೇವ್ರು ಹೇಳಿದ್ದನ್ನು ಆಗಲೇ ಕೇಳ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಸನ್ನಿವೇಶ ಅವನಿಗೆ ಒದಗಿ ಬರ್ತಿರ್ಲಿಲ್ಲ. ಅದಕ್ಕೇ ದೇವ್ರು ಏನಾರು ಹೇಳಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕೇಳಬೇಕು. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ದೇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಹಿಂಗೆ ಮಾಡು ಅಂತೇಳಿ ಹೇಳೋದಿಲ್ಲ. ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ನೀವು ಓದುವಾಗ ದೇವರು ನಿಮ್ಮೊಂದಿಗೆ ಖಂಡಿತವಾಗಿ ಮಾತನಾಡುವಂಥವರಾಗಿದ್ದಾರೆ. ದೇವರು ನಿಮಗೆ ಏನು ಪ್ರಕಟಣೆ ಮಾಡಬೇಕಾಗಿದೆ, ಏನು ಹೇಳಬೇಕಾಗಿದ್ದನ್ನು ಖಂಡಿತವಾಗಿ ದೇವರು ತಿಳಿಸ್ತಾರೆ. ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ದೇವರು ತಮ್ಮ ದಾಸನ ಮುಖಾಂತರವಾಗಿ, ಸಂದೇಶಗಳ ಮುಖಾಂತರವಾಗಿ ಖಂಡಿತವಾಗಿ ಇದನ್ನು ತಿಳಿಸ್ತಾರೆ. ಸೊ ಈ ರೀತಿಯಾಗಿ ಅರಿಯದೇ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಹೇಳಿದ್ರವೇ ಅದನ್ನು ಅರಿದಲೇ ಇಲ್ಲ, ಅದನ್ನು ದೇವರು ಹೇಳಿದ್ರನ್ನು ಕೇಳ್ದಲೇ ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿ ಅದು ಒಳಿತನ್ನು ಉಂಟು ಮಾಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕೆಲವು ಸಾರಿ ಏನು ಅಂತ ಹೇಳಿದ್ರೆ ಮನುಷ್ಯರು ಏನು ಮಾಡ್ತಾರೆ, ಅವರಷ್ಟಕ್ಕೆ ಅವರೇ ಏನು ಮಾಡ್ತಾರೆ, ಸಮಸ್ಯೆಗಳು ತಂದು ಹಾಕ್ಕೊಳ್ತಾರೆ. ಅವರಷ್ಟಕ್ಕೆ ಸಮಸ್ಯೆಗಳು ತಂದು ಹಾಕ್ಕೊಳ್ತಾರೆ. ದೇವರಿಂದ ಬರೋದಲ್ಲ ಅದು. ಇವರಷ್ಟಕ್ಕೆ ಇವರೇ ಮಾಡ್ಕೊಳ್ಳುವಂಥದ್ದು. ಆದರೆ ಆಗಲೂ ಸಹ ದೇವರು ಆತನು ಸ್ತುತಿಸುವಾಗ, ಪ್ರಾರ್ಥಿಸುವಾಗ ದೇವರು ಆತನಿಗೆ ಬಿಡುಗಡೆ ಕೊಡೋದನ್ನು ನೋಡ್ತೇವೆ. ದೇವರು ಆತನನ್ನು ನಿನ್ನನ್ನು ಮಾತು ಕೇಳಲಿಲ್ಲ, ವಿದ್ಯೆ ತೋರಿಸ್ಲಿಲ್ಲ ಅಂತೇಳಿ ದೇವ್ರು ಕೈ ಬಿಡಲಿಲ್ಲ. ದೇವ್ರೇನು ಮಾಡಿದ್ರು, ಆತನಿಗೆ ಬಿಡುಗಡೆಯನ್ನು ಕೊಡೋದು ನೋಡ್ತೇವೆ. ಮೀನಿಗೆ ಅಪ್ಪಣೆ ಕೊಟ್ಟಾಗ ಮೀನೇನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಯೋನನನ್ನು ಒಣನದಲ್ಲಿ ಕಾರಿಬಿಟ್ಟಿತ್ತು. ಕರೆಕ್ಟಾಗಿ ಎಲ್ಲಿ ಕಾರುತ್ತೋ, ಎಲ್ಲಿ ಅವನು ತಂದು ಆಚೆ ಹಾಕ್ತು ಮೀನು ಅಂತ ನೋಡಬೇಕಾದ್ರೆ ದೇವರು ಹೇಳಿದ್ರಲ್ವ, ಯಾವ ರೀತಿಯಾಗಿ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಕರೆಕ್ಟಾಗಿ ಆ ಸ್ಥಳಕ್ಕೆ ಬಂದು ಹಾಕ್ತು. ನಿನವೆಗೆ ಹೋಗು ಅಂತ ಹೇಳಿದ್ರಲ್ವ ಯೋನನಿಗೆ. ಸೊ ಆ ಸ್ಥಳಕ್ಕೆ ಮೀನೇನು ಮಾಡ್ತು ಅಂತ ಹೇಳಿದ್ರೆ ತಂದು ಹಾಕ್ತು. ನಾವು 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸಿದ್ದನ್ನು ಅಲ್ಲಿ ಸಾರು ಎಂದು ಎರಡನೇ ಸಲ ಅಪ್ಪಣೆ ಮಾಡಿದರು. ಸೊ 1ನೇ ಸಾರಿ ಅಪ್ಪಣೆ ಮಾಡಿದರು, ಓಡೋಗಿದ್ದ. 2ನೇ ಸಾರಿ ಮತ್ತೆ ದೇವರು ಅಪ್ಪಣೆ ಮಾಡ್ತಾ ಇದ್ದಾರೆ. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. ನೋಡಿದ್ರೆ ಈ ಕೆಲಸ ಮುಂಚೆನೇ ಮಾಡಿತ್ತು ಅಂತೇಳಿದ್ರೆ ಇಷ್ಟೆಲ್ಲ ಸಮಸ್ಯೆಗೆ ಒಳಗಾಗ್ತಿರ್ಲಿಲ್ವೇ? ಈಗ ಏನು ಮಾಡ್ತಾಯಿದ್ದಾನೆ, ಕೇಳ್ತಾ ಇದ್ದಾನೆ. ಇಷ್ಟೆಲ್ಲ ಸಂಗತಿಗಳು ಜರುಗಿದ ನಂತರ ಏನು ಮಾಡ್ತಾನೆ, ಕೇಳ್ತಾ ಇದ್ದಾನೆ. ಅನೇಕ ವಿಶ್ವಾಸಿಗಳಿಗೆ, ಅನೇಕ ಜನಗಳಿಗೆ ದೇವ್ರು ಹೇಳ್ಬೇಕಾದ್ರೆ ಕೇಳೋದಿಲ್ಲ. ಅದಾದ ನಂತರ ಅವ್ರಿಗೆ ನಷ್ಟತೆಗಳು ಉಂಟಾದಾಗ, ಅವ್ರಿಗೆ ಸಮಸ್ಯೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ಅವಾಗ ಬರ್ತಾರೆ. ಅವಾಗ ಬಂದು, ಓ ನೀವು ಹೇಳಿದ್ದು ಕರೆಕ್ಟು ಪಾಸ್ಟ್ರೇ, ನೀವು ಹೇಳಿದ್ದು ಕರೆಕ್ಟು ಬ್ರದರ್, ನೀವು ಹೇಳಿದ್ದು ಕರೆಕ್ಟು ದೇವಸೇವಕರೇ, ನೀವು ಹೇಳಿದ್ದು ಕರೆಕ್ಟು, ನಾವು ದೇವ್ರ ಮಾತಿಗೆ ಕಿವಿಗೊಡಲಿಲ್ಲ, ದೇವ್ರು ಹೇಳಿದ್ದನ್ನು ಕೇಳಲಿಲ್ಲ ಅಂತೇಳಿ ಆವಾಗ ಬರ್ತಾರೆ. ಅದಕ್ಕೇ ದೇವರು ಎಚ್ಚರಿಸುವಾಗಲೇ, ದೇವರು ಹೇಳುವಾಗಲೇ ಆ ಕಾರ್ಯವನ್ನು ಮಾಡೋದು ಬಹಳ ಬಹಳ ಒಳ್ಳೆಯದು. ಸೊ ಇವನ ನೋಡಬೇಕಾದ್ರೆ ದೇವರ ಅಪ್ಪಣೆಯಂತೆ 3 ದಿವಸ ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡಿದ ನಂತರ ಅವನು 40 ದಿನಗಳಾದ ಮೇಲೆ ನಿನವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಸೊ ಯೋನನು ಪಟ್ಟಣದಲ್ಲಿ ಸೇರಿ ಮೊದಲನೇ 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿದರು. ದೊಡ್ಡವರ ಮೊದಲುಂಡು ಚಿಕ್ಕವರ ತನಕ ಎಲ್ಲರ ಗೋಣಿತಟ್ಟನ್ನು ಸುತ್ತಿಕೊಂಡು ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನ ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ನೋಡಿದ್ರ,
ಯಾವ ರೀತಿಯಾಗಿ ದೇವ ಸೇವಕರು, ದೇವ ಮನುಷ್ಯನು ಹೇಳೋದನ್ನು ಯಾರು ಕೇಳ್ತಾ ಇದ್ದಾರೆ ಇಲ್ಲಿ? ನಿನವೆಯ ಅರಸ ಕೇಳ್ತಾ ಇದ್ದಾನೆ. ನಿನವೆಯ ಅರಸ ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿ, ಅವನೇನು ಹಾಕ್ಕೊಂಡಿರ್ತಾರೆ, ಆ ನಿಲುವಂಗಿಯನ್ನು ತೆಗೆದಿಟ್ಟು, ಆ ವಸ್ತ್ರವನ್ನು ತೆಗೆದಿಟ್ಟು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಅಂದರೆ ದೇವರು ಹೇಳೋದಕ್ಕೆ ಅವನು ತಗ್ಗಿಸ್ಕೊಳ್ಳೋದನ್ನು ನೋಡ್ತೇವೆ. ಅದಕ್ಕೆ ಹೇಳೋದು, ದೇವರೇನಾರು ಹೇಳಬೇಕಾದ್ರೆ ನಾವು ತಗ್ಗಿಸ್ಕೊಳ್ಬೇಕು, ಕೇಳಬೇಕು. ದೇವರೇನು ಹೇಳ್ತಾರದನ್ನು ಕೇಳ್ತು ಅಂತ ಹೇಳಿದ್ರೆ ಅದು ಬಹಳ ಬಹಳ ಒಳ್ಳೆಯದು. ಆ ರಾಜ ಅದನ್ನು ಮಾತ್ರ ಮಾಡೋದಿಲ್ಲ, ಅವನು ರಾಜಾಜ್ಞೆಯನ್ನು ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡೋದಿರಲಿ, ತಿನ್ನೋದಿರಲಿ, ಕುಡಿಯೋದಿರಲಿ, ಜನರಿಗೂ ಪಶುಗಳು ಗೋಣಿತಟ್ಟು ಒದಕ್ಕೆ ಆಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು, ತಾನು ನಡೆಸಿದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರಕೋಪವನ್ನು ತೊಲಗಿಸಾನು. ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಲ್ಲ ಸಾರಿಸಿದನು. ನೋಡಿದ್ರ ಯಾವ ರೀತಿಯಾಗಿ ದೇವರು ಹೇಳಿದ್ದಕ್ಕೆ ಅವರು ರಿಯಾಕ್ಟ್ ಆಗೋದನ್ನು ನೋಡ್ತೇವೆ. ಯಾವ ರೀತಿಯಾಗಿ ಅವರು ದೇವರ ಮುಂದೆ ತಗ್ಗಿಸ್ಕೊಳ್ಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಇಡೀ ನಿನವೆ ಪರಿಪೂರ್ಣವಾಗಿ ಅವರು ದೇವರನ್ನು ಎದುರು ನೋಡ್ತಾರೆ. ದೇವರ ಉಗ್ರ ಕೋಪವನ್ನು ನಮ್ಮ ಮೇಲೆ ತೆಗೆದುಹಾಕಲಿ, ನಾವು ನಾಶವಾಗದೆ ಉಳಿದೆವು ಅಂತೇಳಿ ನಿನವೆಲ್ಲ ಸಾರಿಸೋದನ್ನು ನೋಡ್ತೇವೆ. ನೋಡಿ, ದೇವರ ವಿಶೇಷತೆ ಅಂತ ಹೇಳಿದ್ರಿದ್ದೇನೆ. ದೇವರೇನು ಮಾಡ್ತಾರೆ ಅಂತ ಹೇಳಿದ್ರಾಗ, ದೇವರು ನಿನವೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ಹಲ್ಲೆಲೂಯಾ. ಸೊ ಯಾವ ರೀತಿಯಾಗಿ ಅವರು ಮನ ತಿರುಗಿದಾಗ ದೇವರು ಅವರ ಮೇಲೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು ಅದನ್ನು ನೋಡುತ್ತೇವೆ. ಅದರ ಅರ್ಥ, ದೇವರು ಜನಗಳು ನಾಶವಾಗೋದರಲ್ಲಿ ಸಂತೋಷ ಪಡದೆ ಜನಗಳು ಮನ ತಿರುಗಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ. ಅನೇಕರು ಈಗಿನ ಕಾಲದಲ್ಲಿ ಮಾಡಬಾರದ ಕಾರ್ಯಗಳನ್ನ ಮಾಡ್ತಿತ್ತು ಅಂತ ಹೇಳಿದ್ರೆ, ಯಾಕೆ ದೇವರು ಅವ್ರನ್ನ ಇನ್ನು ಉಳಿಸಿದ್ದಾರೆ ಅಂತ ಹೇಳಿದ್ರೆ, ದೇವರು ಬಿದ್ದವರ ಕಡೆ ಕಾಠಿಣ್ಯವನ್ನು ತೋರಿಸದೆ ದೇವರು ಕನಿಕರವನ್ನು ತೋರಿಸುವಂಥವರಾಗಿದ್ದಾರೆ. ಅದು ಮಾತ್ರವಲ್ಲ, ಪಾಪಿಗಳು ಮನ ತಿರುಗಲಿ ಅಂತೇಳಿ ದೇವರು ಅವರಿಗೆ ಸಮಯದ ಅವಕಾಶವನ್ನು ಕೊಟ್ಟಿರ್ತಾರೆ. ಸಮಯವನ್ನು ಕೊಟ್ಟು ದೇವರು ಎದುರು ನೋಡ್ತಾ ಇರ್ತಾರೆ, ದೇವರು ಕಾಯ್ತಾ ಇರ್ತಾರೆ. ಹಾಗಾಗಿ ದೇವರು ಹೇಳುವಾಗ ಮನ ತಿರುಗುವಂಥದ್ದು ಬಹಳ ಬಹಳ ಮುಖ್ಯ. ಅನೇಕರಿಗೆ ರಿಪೆಂಟ್ ಆಗ್ರಿ ಮನ ತಿರುಗ್ರಿ ಅಂತ ಹೇಳ್ತಿತ್ತು ಅಂತ ಹೇಳಿದ್ರು ಕೆಲವರು ಕೇಳೋದಿಲ್ಲ. ಆದರೆ ಒಂದು ಸಮಯ ಬರುವಂಥದ್ದಾಗಿದೆ, ಆವಾಗ ಅವರು ರಿಪೆಂಟ್ ಆಗಲೇಬೇಕಾಗುತ್ತೆ. ಆದರೆ ಆ ಸನ್ನಿವೇಶಕ್ಕೆ ಹೋಗದಂತೆ ಅವ್ರ ರಿಪೆಂಟೆನ್ಸ್ ಇಲ್ಲಿ ಬರ್ಬೋದು, ಅವರು ಹಾಸ್ಪಿಟ್ಲ್ಗಳಲ್ಲಿ ಮಲ್ಕೊಂಡ್ರು ಬರ್ಬೋದು, ಇಲ್ಲ ಬೇರೆ ಯಾವುದ್ಯಾವುದೋ ಸಿಚುಯೇಷನ್ಗಳಲ್ಲಿ ಅವ್ರು ಸಿಗಿಹಾಕ್ಕೊಂಡು ಒದ್ದಾಡಿ ನೋವುಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರುಗಳಲ್ಲಿ ಆಗೆಲ್ಲ ಹೋಗಿ ಅದಾದ ನಂತರ ಅವರು ಮಾನಸಾಂತರವನ್ನು ಹೊಂದ್ಬೋದು, ಇಲ್ಲ ರಿಪೆಂಟ್ ಆಗ್ಬೋದು. ಸೊ ಅದಕ್ಕೆ ಹೋಗಿಂತ ಮುಂಚೆನೇ ದೇವರು ಮನ ತಿರುಗ್ರಿ ಅಂತ ಹೇಳ್ಬೇಕಾರ್ಲೇ ಅವರು ಮನ ತಿರುಗ್ತು ಅಂತ ಹೇಳಿದ್ರೆ ಅದು ಒಳ್ಳೆಯದು. ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವಕಾಶಗಳನ್ನು ಕೊಡ್ತಾರೆ. ದೇವರು ಅವಕಾಶಗಳನ್ನ ಕೊಡೋದಲ್ಲಿ ಏನೂ ಮಾಡೋದಿಲ್ಲ. ದೇವರು ಅವಕಾಶದ ಮೇಲೆ ಅವಕಾಶ ಕೊಡ್ತಾರೆ, ವೆಯ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇವರು ದೀರ್ಘಶಾಂತನಾಗಿದ್ದಾನೆ. ಅನೇಕರು ಆತನ ಕನಿಕರವನ್ನು, ದೀರ್ಘಶಾಂತಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತಪ್ಪಾದ ರೀತಿಯಲ್ಲಿ ಅವರು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ದೇವರ ಕನಿಕರವನ್ನು, ದೀರ್ಘಶಾಂತಿಯನ್ನು ಅವರು ಅಸಡ್ಡೆ ಮಾಡುವಂಥವರಾಗಿದ್ದಾರೆ. ನೋಡ್ರಿ, ದೇವರು ಪ್ರೀತಿ ಸ್ವರೂಪನು. ದೇವರು ಅದಕ್ಕೋಸ್ಕರನೇ ಅವಕಾಶಗಳನ್ನು ಕೊಡ್ತಾರೆ, ನೋಡ್ತಾರೆ. ಅದಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಎಂಡಿಂಗ್ ಮೂಮೆಂಟಲ್ಲಿ ನೀನು
ದೇವರು ಹೇಳೋದನ್ನು ಕೇಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಬಹಳ ಬಹಳ ಕಷ್ಟಗಳಿಗೆ ಗುರಿಯಾಗಬೇಕಾಗತ್ತೆ, ಇಲ್ಲ ಆತನ ಜೀವಿತವನ್ನೇ ಕೊನೆಗೊಳ್ಳುವಂಥ ಅವಕಾಶ ಸಹ ಇರುವಂಥದ್ದಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ದೇವರು ಅವಕಾಶ ಕೊಟ್ಟರು. ಯಾಕೆ ನಾವೇ ಅನೇಕ ಜನಗಳನ್ನ ನೋಡಿದ್ದೇವೆ. ದೇವರು ಎಷ್ಟೊಂದು ಅವಕಾಶಗಳನ್ನ ಕೊಟ್ಟಿದ್ರು, ಎಷ್ಟೊಂದು ಒಳ್ಳೆತನದಿಂದ ಅವ್ರು ನಡೆಸಿದರು. ಆದರೂ ಅವರು ಮನ ತಿರುಗಲಿಲ್ಲ. ಆ ರೀತಿ ಮನ ತಿರುಗದೆ ಹೋದವರು ಅವರು ತಮ್ಮ ಜೀವಿತವನ್ನು ಅವರೇ ನಾಶ ಮಾಡ್ಕೊಂಡಿರೋದು ನಾವೇ ನೋಡಿದ್ದೀವಿ. ಅವರ ಜೀವಿತವನ್ನು ಅವರೇ ನಾಶ ಮಾಡ್ಕೊಂಡಿರೋದನ್ನು ನೋಡಿದ್ದೇವೆ. ಹಾಗಾಗಿ ದೇವರು ಹೇಳಿದಾಗ ಕೇಳ್ರಿ. ದೇವರು ಖಂಡಿತವಾಗಿ ನೀವು ಕೆಟ್ಟು ಹೋಗೋದರಲ್ಲಿ ದೇವರು ಸಂತೋಷ ಪಡೋದಿಲ್ಲ. ನೀವು ತಿರುಗಿ ಬಂದಾಗ ದೇವರು ಸಂತೋಷಿಸುವಂಥ ದೇವರಾಗಿದ್ದಾರೆ. ನಾವು 4ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ದೇವರು ಯಾವ ರೀತಿಯಾಗಿ ಯೋನನನ್ನು ತಿತ್ತಾರೆ ಅಂತೇಳಿ ನಾವು ನೋಡ್ತೇವೆ. ಸೊ ಇಲ್ಲಿ ಯೋನನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಮಾಡಬೇಕಾದಂಥ ಕಾರ್ಯವನ್ನು ನಿನವೆ ಪಟ್ಟಣ ಅದು ನಾಶ ಆಗುತ್ತೆ ಅಂತೆ, ನಾಶವಾಗುತ್ತೆ, ಅಲ್ಲಿ ನಿನವೆಗೆ ಹೋಗಿ ಹೇಳು ಅಂತ ಹೇಳಬೇಕಾದ್ರೆ ನಿನವೆ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ ಇವನಾಗಲೇ. ಆದರೆ ಅವ್ರ ಮನಸ್ಸಿನ ದೇವರು ತನ್ನ ಮನಸ್ಸನ್ನು ದೇವರು ಬದಲಾಯಿಸ್ಕೊಂಡ್ರು. ಆದರೆ ಇಲ್ಲಿ ಯೋನನಿಗೆ ಸಿಟ್ಟು ಬರುತ್ತೆ ಅವನಿಗೆ. ಸೊ ಅವನು ಹೇಳುವಂಥ ಮಾತು, ಅವನು ಸಿಟ್ಟುಕೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನಿನ್ನ ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕಿಂದ ಕೇಡಿಗೆ ಮನಮರುಗುವನ್ನು ನಾನು ತಿಳಿದೆ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಈಗ ಯೆಹೋವನ ಪ್ರಾಣವನ್ನು ತೆಗೆ, ನಾನು ಬದುಕಿಂತ ಸಾಯುವುದೆಲ್ಲೆಸೆಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದನ್ನು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಯೆಹೋವನು ಯೋನನ ಮೇಲ್ಗಡೆ ಒಂದು ಸೋರೆ ಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದನು. ಆ ಸೋರೆ ಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಅದು ಸೋರೆ ಗಿಡವನ್ನು ಹೊಡೆಯಲು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೋರೆಗಿಡಕ್ಕಾಗಿ ಸಿಟ್ಟುಗಳು ಸರಿಯೋ ಎಂದು ಕೇಳಲು ಯೋನನು ಮರಣವಾಗ ಸಿಟ್ಟುಗಳು ಸರಿಯೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಿಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವನ್ನು ನಿನಗಾಗಿ ನಾನು ಕನಿಕರ ಪಡಬಾರದು ಅಂದನು. ನೋಡಿದ್ರ ಯಾವ ರೀತಿಯಾಗಿ ಯೋನನಿಗೆ ದೇವರು ಆತನ ಹಠವನ್ನು ತಿದ್ದದನ್ನು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕನಿಕರ ಉಳ್ಳಂಥ ದೇವರು ಒಳ್ಳೆ ದೇವರಾಗಿದ್ದಾರೆ. ಹಾಗಾಗಿ ಎಡ ಬಲ ತಿಳಿಯದೇ ಇರುವಂಥ ಜನಗಳು ಅನೇಕರಿರುವಂಥವರಾಗಿದ್ದಾರೆ. ದೇವರ ಬಗ್ಗೆ ಅರಿಯದೇ ಇರುವಂಥವರು ಎಷ್ಟೋ ಜನಗಳಿದ್ದಾರೆ. ಹಾಗಾಗಿ ದೇವರ ಬಗ್ಗೆ ನಾವು ತಿಳಿಸುವಂಥದ್ದು ಬಹಳ ಬಹಳ ಅಗತ್ಯವಾಗಿರುವಂಥದ್ದಾಗಿದೆ. ಯಾಕಂದರೆ ಅನೇಕರಿಗೆ ದೇವರು ಅಂತ ಹೇಳಿದ್ರೇ ಗೊತ್ತಿಲ್ಲ ಅಂಥ ಜನಗಳು ಸಹ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರನೇ ದೇವರ ವಾಕ್ಯ ಏನಿದೆ ಅದನ್ನು ನಾವು ಸಾರಬೇಕು. ದೇವರು ಅಂತೇಳಿದ್ರೆ ಏನು ಅಂತೇಳಿ ಜನಗಳಿಗೆ ನಾವು ಹೇಳಬೇಕಾಗಿದೆ, ತಿಳಿಸ್ಬೇಕಾಗಿದೆ. ಯಾರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ದೇವ್ರ ಬಗ್ಗೆ ತಿಳಿಸ್ಬೇಕು. ಆಗಲೇ ತಾನೇ ದೇವ್ರ ಬಗ್ಗೆ ಗೊತ್ತಾಗುವಂಥದ್ದು, ಇಲ್ಲಾಂದರೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ದೇವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸುವಂಥ ಕರ್ತವ್ಯ ನಮ್ಮ ಮೇಲೆ, ನಿಮ್ಮ ಮೇಲೆ ಭಾರ, ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ ಇರುವಂಥದ್ದಾಗಿದೆ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ನಾವು ಯೋನನ ಜೀವಿತವನ್ನು ಕುರಿತು ದೇವರ ವಾಕ್ಯದ ಆಧಾರದಲ್ಲಿ ದೇವರು ನಮ್ಗೆ ಏನೆಲ್ಲ ಆಲೋಚನೆ ಕೊಟ್ಟಿದ್ದಾರೆ, ಏನೆಲ್ಲ ಮಾತನಾಡಿಸಿದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.